ಅತ್ತೆ ನೀನು ಅವಳನ್ನ ಮಾತಾಡ್ಸಕ್ಕೆ ಹೋಗ್ಬೇಡ, ಏನನ್ನ ಮಾತಾಡಿಸ್ಬೇಡ ಕಣೆ ನೀನು ಅಂತ ಅನ್ನು, ಸರಿಯಾಗಿ ಬುದ್ಧಿ ಬರಲಿ. ಅಂದರೆ ಅವ್ರ ಅಪ್ಪ ಅಮ್ಮಯ್ಯ ಭಾಳ ಒಳ್ಳೆಯವ್ರು ಕಣಮ್ಮ, ನಿಜವಾಗ್ಲೂ ಅವ್ರ ಅಮ್ಮಯ್ಯ ಅಂತದು ದೇವ್ರಂಥದ್ದು. ಪಾಪ ಊರಾಗೆಲ್ಲ ನಮಗೆ ಅವಾಗ ಹಂಗಾದಾಗ ದೇವಸ್ಥಾನದಾಗೆ ಎಲ್ಲ ಪಾಪ ಕೊಂಡು ಬರ್ದಂಗಾದಾಗ ಯಾರು ಉಂಬಕ್ಕೆ ತಂದಿಕ್ತಿರ್ಲಿಲ್ಲ. ಅಯ್ಯಮ್ಮ ಪಾಪ ಉಂಬಕ್ಕೆ ತಂದಿಕ್ಕದು ಕಣಮ್ಮ. ದೇವ್ರನಿಗೂ ಭಾಳ ಒಳ್ಳೆ ಮನುಷ್ಯರು ಇಬ್ಬರಳು. ಅವ್ರ ಅಪ್ಪ ಅಮ್ಮಯ್ಯ ಅಂತಾರಂದ್ರೆ ದೇವ್ರು ಅಂತಾರು. ಹೆಂಗೆ ನಮ್ಮನ್ನಂತೂ ಕೊಂಡು ಬಂದಿದ್ದಾದ್ಮೇಲೆ ಅಕ್ಕ ಹಿಂಗೆ ಮಾಡಬೇಡ್ರಿ ಕಣಕ್ಕ ಅಂತ ಅಂದರು. ನಾವೇನೋ ಬಿಡಮ್ಮ, ಏನೋ ಅನಿವಾರ್ಯ ಅವಾಗ ಆತು, ಆಸೆ ಪಟ್ವಿ ಹಿಂಗೆ ಆತು ಅಂತ ನಾನು. ಪಾಪ ಒಳ್ಳೆಯರ್ ಕಣಮ್ಮ ಅವರಪ್ಪ ಅಮ್ಮಯ್ಯ, ನನಗೆಲ್ಲ ಗೊತ್ತು ಕಾಣತ್ತೆ. ಅದಕ್ಕೆ ನೀವು ಹಂಗೆ ಇರ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಸರಿಯಾಗಿರಬೇಕು, ಸುಮ್ಮನೆ ಅವಳ್ತಾಗೆ ಮಾತಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಹೋಗಾರಪ್ಪ ಅಮ್ಮಯ್ಯ ನೋಡ್ಕೊಂಡು ಚೆನ್ನಾಗಿರಲಿ. ಸರಿ ಆಯ್ತು ಹೇಳು, ಇವಾಗ ಹೋಗ್ತೀನಿ. ಏನೇ ನಮ್ಮ ಪಾತ್ರೆ ಸಾಮಾನೆಲ್ಲ ತಗೊಂಡಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತೀನಿ ನೋಡು, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವಳಿಗೆ. ನಮ್ಮ ಸೊಸೆ ತಂಡವು ಇವೆಲ್ಲನ ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾವು, ಎಲ್ಲ ನಮಗೆ ಬೇಕು ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಜೋರು ಮಾಡೋದ್ರಂಗೆ ಮಾಡ್ತೀನಿ. ಸರಿ ಆಯ್ತು ಕಣತ್ತೆ. ಮಳೆವಾ ಇಲ್ಲಿ ಜನ ಯಾರೂ ಸೇರ್ತಿಲ್ಲ, ಯಾರೂ ಮಾತಾಡಿಸ್ತಿಲ್ಲ ಅಂತ ಹೇಳಿ ಅಯ್ಯೋ ಒಬ್ಬೊಬ್ಳೇ ಮಾತಾಡ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ. ಯಾಕಕ್ಕ ನೀವು ಮಾತಾಡ್ತಿಲ್ಲ ಅಂತ ಮಾತಾಡಿಸ್ತಾಳೆ ಕಣೆ ಮಾದೇವಿ ನನ್ನ. ಬೇಡ ಕಣಕ್ಕ, ಮಾತಾಡಿಸ್ಬೇಡ ಯಪ್ಪ, ಈ ಊರಿನ ಸವಾಸ ಬೇಡಪ್ಪ, ಇಲ್ಲಿ ಇರೋಕ್ಕಾಗಲ್ಲ. ಮೊದಲು ನಮ್ಮ ಊರಿಗೆ ಹೋಗೋಣಂತ ಹೊರಟೋಗ್ಬೇಕು. ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಹೋಗಿ ಅವಳು. ಸುಮ್ಮನಿರು. ಚಿರುನು ಬಂದ ನೋಡು. ಸರಿಯಾಗಿ ಹೇಳಿದ್ರೆ ಅದಕ್ಕೆ ನೀವು ಬೆಳಿಗ್ಗೆ ನನ್ನ ತಂಗಿನ ಇಷ್ಟಪಟ್ಟಿದ್ದ, ನನ್ನ ತಂಗಿನ ಮದುವೆ ಮಾಡಿಸ್ಬೇಕು ಅಂತ ಇದ್ದೆ ಅಂತ ಹೇಳಿ ಸರಿಯಾಗಿ ಹೇಳಿದ್ರಿ. ಅದಕ್ಕೆ ಅವಳು ಬೇಜಾರಾಗಿ ಕೂತ್ಕೊಂಡಿದ್ದಾಳೆ. ಹೆಂಗೋಪ್ಪ, ನನಗೆ ಪಾಪ ಹುಡುಗಿಗೆ ಹಂಗೆ ಮಾಡಬಾರ್ದು ಅಯ್ಯೋ ಅಂತ ಅನಿಸುತ್ತೆ ನಿಜವಾಗ್ಲೂ. ಅವ್ಳು ಹುಡುಗಿನ ನೋಡಿದರೆ ಅಯ್ಯೋ ನನ್ನ ತಂಗಿ ಥರನೇ ಇದ್ದಾಳೆ, ಅವಳಿಗೆ ಯಾಕಪ್ಪ ಹಿಂಗೆ ಮಾಡಬೇಕು. ನಾನು ವಟಾರದಾಗಿರೋ ಹೆಂಗಸ್ರಿಗೆಲ್ಲ ಹೇಳಿ ಇವಳು ಮಾತಾಡಿಸ್ಬೇಡ್ರಿ ಅಂತ ನಾನು ಯಾಕೆ ಕೇಳಬೇಕು ಅನ್ನಂಗೆ ಆಗುತ್ತೆ, ಬೇಜಾರಾಗುತ್ತೆ ಚಿರು ಹಿಂಗೆ ನಾಟಕ ಮಾಡೋದಕ್ಕೆ. ಅಯ್ಯೋ ಸುಮ್ಮನಿರ್ರಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರ, ಏನೂ ಆಗಲ್ಲ ಸುಮ್ಮನಿರ್ರಿ. ಯಾಕಂದರೆ ಅವಳು ಅವ್ರ ಅಕ್ಕರ ಮೇಲೆಲ್ಲನ ಇಲ್ಲೂ ಜಂಬ ಮಾಡ್ಕೊಂಬಂದವಳೆ. ಅವ್ರ ಅಕ್ಕರೆಲ್ಲನ ತುಂಬ ಒಳ್ಳೆಯವರು. ಅದಕ್ಕೆ ಅವರು ಅವ್ರ ಅಪ್ಪ ಅಮ್ಮನಿಗೋಸ್ಕರ ನಾನು ಇವಾಗ ನಮ್ಮ ಮಾಮ ಎಷ್ಟು ಟೆನ್ಷನ್ ತಗೊಂಡಿರ್ತಾವೆ ಏನೋ, ನಾನು ಇಲ್ಲದಕ್ಕೆ ಹೊಲ್ದಕ್ಕೂ ಅಲ್ಲೂ ಇಲ್ಲೂ ಓಡಿರ್ತಾ. ಅದಕ್ಕೆ ನಮ್ಮ ಅತ್ತೆ ಮಾವ ಒಳ್ಳೆಯವರು, ನಮ್ಮ ಅಪ್ಪ ನಮ್ಮ ಅಮ್ಮನಿಗಿನ್ನ ಹೆಚ್ಚಾಗಿ ನೋಡ್ಕೊಂತಾರೆ. ಅದಕ್ಕಾಗಿ ಅದಕ್ಕೆ ಆ ಸ್ಥಾನ ಉಳಿಸ್ಕೋಬೇಕೋ ಬೇಡವೋ, ನಾಟಕ ಆಡಿದ್ರೂ ಪರವಾಗಿಲ್ಲ ಸುಮ್ಮನಿರ್ರಿ. ಅವಳಿಗೇನು ಗೊತ್ತಾಗಲ್ಲ, ಮತ್ತೆ ಈ ಊರಿಗೆ ಬರಲ್ಲ ಅವಳು, ಈ ಊರಿಗೆ ಕಾಲಿಕ್ಕಲ್ಲ. ಸುಮ್ಮನಿರ್ರಿ. ಮತ್ತು ಬೇರೆ ಊರಾಗೆಲ್ಲನ ಇರೋಣ ಅಂತಂದರೆ, ಬೆಂಗಳೂರು ಕಡೆಗೆಲ್ಲನ ಹೋಗೋಣ ಅಂತಂದರೆ ಏನು ಮಾಡ್ತೀಯ? ಇಲ್ಲೇನೋ ನಾವು ಹಿಂಗೆ ನಾಟಕ ಮಾಡ್ತೀವಿ, ಹಿಂಗೆಲ್ಲನ ನಾವು ಹೆಂಗಸ್ರು ಬೈಯೋದು ಹಂಗೆ ಹಿಂಗೆ ಮಾಡೋದು ಹಿಂಗೆಲ್ಲ ಮಾಡ್ತೀವಿ. ಅಲ್ಲಿ ಬೆಂಗಳೂರಿಗೆಲ್ಲನ ಹೋಗೋಣ ಅಂತಂದರೆ ಅವಾಗ ಹಿಂಗೆ ಮಾಡ್ತೀಯ? ಆಗಲ್ಲ ಯಪ್ಪ, ನನಗಂತೂ ಬೆಂಗಳೂರಿಗೆ ಬರೋಕ್ಕಾಗಲ್ಲಮ್ಮ. ಹೋಗೋದಾದ್ರೆ ನೀನು ಹೋಗು, ನಿಮ್ಮ ಮನೆಗೆ ಕರ್ಕೊಂಡು ಹೋಗು, ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೆ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಬೆಂಗಳೂರಿಗೆಲ್ಲ ಬರೋಕ್ಕಾಗಲ್ಲ, ಇರೋ ಆಗಿದ್ದರೆ ಇಲ್ಲಿರು, ಇಲ್ಲಾಂದ್ರೆ ನೋಡಿ ನಿಮ್ಮ ಅಪ್ಪರ ಮನೆಗೆ ಅಂತ ಹೇಳಿ ಎರಡರಕ್ಕೊಂದು ಆಪ್ಷನ್ ಕೊಡ್ತೀನಿ ಅಷ್ಟೇ. ಪಾಪ ಹುಡುಗಿ ಬಂದು ನಮ್ಮನ್ನು ಮಾತಾಡಿಸ್ತಾಳೆ, ಯಪ್ಪ ಇವರೇನು ಇಂಥ ಹೆಂಗಸ್ರಾಗಿದ್ದಾರೆ ಅಂತ ಹೇಳಿ ನಮ್ಮನ್ನ ಎಷ್ಟು ಬೈಕೊಂಡ್ಲು ಏನೋ ಪಾಪ. ಅಯ್ಯೋ ಅಂದಂಗೆ ಆಗುತ್ತೆ, ಮಕ್ಕ ಹಿಂಗೆ ಮಾಡ್ಕೊಂತಾಳ ಅಯ್ಯೋ ಅಂದಂಗೆ ಆಗುತ್ತೆ. ಅಯ್ಯೋ ಅಕ್ಕ, ಅವಳಿಗೆ ಸ್ವಲ್ಪ ಬುದ್ಧಿ ಬರಬೇಕು, ಹೆಂಗೆ ಏನು ಎಂತೆಂಥ ಜನ ಇರ್ತಾರೆ ಅಂತ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಅತ್ತೆ ಮಾವಗೋಸ್ಕರ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಅವರು ಈಗ ಊರಾಗೆಲ್ಲ ನಮ್ಮನ್ನು ಇವಾಗ ಎಷ್ಟು ಆಡ್ಕೊಂತಾರೆ ಗೊತ್ತಾ. ಅಯ್ಯೋ ಮನೆಯಲ್ಲಿನಾಗ ಒಂದು ಸ್ವಲ್ಪ ದಿನ ಇದ್ನಪ್ಪ, ಇವಾಗ ಅದೇ ಹೋಗಿದ್ದಾನೆ, ಅವ್ನ ಕೈಲೂ ಮಾಡೋಕ್ಕಾಗಲಿಲ್ಲ, ಅವನೆಲ್ಲಿ ಮಾಡ್ತಾನೆ ಅಂತ ಇವಾಗ ನಾನೊಂದು ಕೆಟ್ಟ ಹೆಸ್ರು ಒತ್ಕೋಬಾರ್ದು. ನನಗೊಂದು ಇವಾಗ ಅವ್ರು ಸ್ಥಾನ ಕೊಟ್ಟವ್ರೆ ಅಂದರೆ ಅದನ್ನ ಉಳಿಸ್ಕೊಂಡು ಹೋಗಲೇಬೇಕು ಅಂತ ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವರು ಭಾಳ ಒಳ್ಳೆಯವರು. ನಾನು ನೋಡಿದ ಮಟ್ಟಿಗೆ ಇನ್ನೊಬ್ರು ಯಾರನ್ನ ಆಗಿದ್ರೆ ನಾನು ಅಲ್ಲಿ ಬಿಟ್ಕೊಂತ ಇರಲಿಲ್ಲ. ಅಯ್ಯೋ ಎಲ್ಲ ಇರೋಂತಂದು ಯಾಕೆ ನಾನು ಮನೆ ಹಳ್ಳಿನಾಗ ಮಾಡ್ಕೋಬೇಕು ಅಂತ ಹೇಳಿ ಎಷ್ಟು ಇದು ಮಾಡೋರು, ಕಿರಿಕ್ ಮಾಡೋರು ಇನ್ನೊಬ್ರು ಯಾರನ್ನ ಆಗಿದ್ದರೆ. ಆದರೆ ಅವ್ರು ನಮ್ಮ ಅತ್ತೆ ಮಾವ ಒಳ್ಳೆ ಹುಡುಗ ಅಂತೇಳಿ ನನಗೆ ಅವತ್ತು ನಂಬಿ ನನಗೊಂದು ಸ್ಥಾನ ಕೊಟ್ಟವ್ರೆ ಅಂದರೆ ಅದನ್ನ ಉಳಿಸ್ಕೋಬೇಕಾ ಇಲ್ವ ಹೇಳಕ್ಕ ಮದೇವಕ್ಕ, ಹೇಳಕ್ಕ ನೀನೇನೆ. ಇವಾಗ ಊರಾಗೂ ಇಲ್ಲ ಅಂತಾರೆ, ಇವಾಗ ಎಲ್ಲರಿಗೂ ಗೊತ್ತಾಗೈತಾ, ಅಲ್ಲೆಲ್ಲ ಯಾವುದೋ ಊರಿಗೆ ಹೋಗಿ ಮನೆ ಹಳಿನಾಗಿ ನೋಡ್ಕೊಂತ ನಿಮ್ತ ಇದಾನಂತೆ ಚಿರು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಎಲ್ಲರಿಗೂ ಗೊತ್ತು ನಮ್ಮೂರಾಗೆ ನೀನು ಅಲ್ಲಿರೋ ವಿಷಯ. ಎಲ್ಲರೂ ನಿನ್ನ ಸದ್ರ ತಗೊಂಡು ಹೆಂಗೆ ಬೇಕಂಗೆ ಮಾತಾಡ್ತಾರೆ. ನೋಡಪ್ಪ ಹಿಂಗೆ ಹೋಗಿದ್ದಂತೆ, ಏನು ಮಾಡ್ಕೊಂಬಂದೋ ಏನೋ, ಅಲ್ಲೇ ಕಳಿಸವ್ರೆ ಮನೆ ಹಳಿಯನಾಗಿ ಇಕ್ಕೆಡಿದ್ಕೊನು ಅಂತ ಹೇಳಿ ಮಾತಾಡ್ತಾರೆ. ಸರಿ, ನಾನು ಎಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಿಡು. ಇಲ್ಲಿ ಸವಾಸ ಬೇಡಪ್ಪ, ಇಲ್ಲಿ ಇರೋದೇ ಬೇಡ. ಅಲ್ಲಿಗೆ ಹೋಗಿ ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅವಳ ಮನ್ಸಿಗೆ ಬರಬೇಕು. ನೋಡ್ಕೋಬೇಕು ಅವ್ರ ಅಪ್ಪ ಅಮ್ಮನ. ಅವ್ರು ಮತ್ತೆ ಅಷ್ಟು ಕಷ್ಟ ಬಿದ್ದು ನೋಡ್ಕೊಂಡವ್ರು ಅಂದಮೇಲೆ ಇವಳು ನೋಡ್ಕೊಂಡ ಏನು ನೋಡ್ಕೋಬೇಕಪ್ಪ. ಪಾಪ ಮಾತಾಡ್ಸ್ಕೊಂಡು ಬರ್ತಾಳೆ, ನಮಗೆ ಮಾತಾಡ್ಸ ನಮ್ಮಂಗಾಗುತ್ತೆ. ನಾವು ಎಲ್ಲರ ಹತ್ರ ಬೆರ್ತು ಎಲ್ಲ ಚೆನ್ನಾಗಿದ್ದವರು ನಮ್ಮ ಕೇರಿಗೆ ಹೆಂಗಸ್ರೆಲ್ಲನ, ನಮ್ಮ ಕೇರಿಗೆ ಯಾರಾದರೂ ಹೊಸ ಜನ ಬಂದರೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಎಲ್ಲರಿಗೂ. ಪಾಪ ಎಲ್ಲರೂ ಹಂಗೇನೆ. ಅಯ್ಯೋ ಈ ಕೇರಿನೇ ಹೊಸ ಯಾರೋ ಹೊಸಬ್ರು ಬಂದವರೆಲ್ಲ ಹಂಗೆ ಅಂತಾರೆ, ನೀವೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ, ಎಲ್ಲರ ಹತ್ರ ಚೆನ್ನಾಗಿರ್ತೀರಾ, ಚೆನ್ನಾಗಿ ಅಡ್ಜಸ್ಟ್ ಆಗ್ತೀರಾ ಅಂತಾರೆ. ನಮ್ಗಾದ್ರೆ ಹಿಂಗೆ ಮಾಡೋದಕ್ಕೆ ಬರೋದೇ ಇಲ್ಲ.
ಶ್ರೀದೇವಿನೂ ಇದಕ್ಕೆ ಕೈ ಜೋಡಿಸ್ತಾಳೆ ತಗ. ಬಾ ಶ್ರೀದೇವಿ, ಚಿರು ನಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಬಾ, ನಿನ್ನಿಂದಲೂ ಆಗಬೇಕಿದ್ದು ಈ ಕೆಲಸ. ಹೌದಮ್ಮ ದೇವಿ, ಏನು ಕೆಲಸ? ಏನು ಹೇಳ್ತಾ ಇದೆಯಾ? ಹೆಂಗೂ ನೀನು ಅಲ್ಲೇ ಮನೆ ಪಕ್ಕದಲ್ಲೇ ಇದೆಯಾ? ಏ ಕಸ ಆ ಕಡೆ ಗುಡಿಸ್ಬೇಡ ಕಣೆ, ನಮ್ಮನೆ ಕಡೆ ಗುಡಿಸ್ಬೇಡ. ನೋಡು ನಮ್ಮನೆ ಕಡೆ ನೀರು ಬಿಡ್ತೀಯಾ ಅಂತ ಹೇಳಿ ನೀನು ಚಿರು ಹೆಂಡ್ತಿ ಮೇಲೆ ದಿನ ಜಗಳ ಮಾಡಬೇಕು ನೀನು. ಏ ಯಾಕೆ ಮಾದೇವಿ ಈ ಥರ ಹೇಳ್ತೀಯ? ಪಾಪ ಅವಳ ಬೆಳಗ್ಗೆ ಕಸ ಗುಡಿಸಿ ಎಲ್ಲ ತುಂಬ ಆಗ್ತಾ ಇದ್ಲು ನೋಡಿದೆ, ಆದರೆ ನೀನು ಮಾತಾಡಿಸ್ಬೇಡ ಅಂತ ಹೇಳ್ದಲ್ಲ, ಅದಕ್ಕೆ ಮಾತಾಡಿಸ್ಲಿಲ್ಲ ಅಷ್ಟೇ. ಯಾಕೆ ಜಗಳ ಮಾಡಾನೆ? ಮಾಡ್ಬೇಕಕ್ಕ, ಜಗಳ ಮಾಡ್ಬೇಕು ನೀವು. ಯಾಕಂದರೆ ನಮ್ಮ ಮನೆ ಕಡೆ ನೀನು ನೀರು ಬಿಡಬೇಡ, ನೀನು ಯಾಕೆ ಕಸ ಇಲ್ಲಿ ತಂದಾಕೋದು ಅಂತ ಹೇಳಿ ನೀನೇ ಜಗಳ ಮಾಡ್ಬೇಕು, ನೀನೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ಬೇಕು. ಹಂಗಾದ್ರೆ ಅವಳು ಇಲ್ಲಿಂದ ಬರ್ತಾಳೆ, ಊರಿಗೆ ಹೋಗ್ತೀವಿ ನಾವು. ಪಾಪ 4 ಜನ ಹೆಣ್ಮಕ್ಳಂತೆ ಕಣೆ ಇವರು. ಇವಳೆ ಲಾಸ್ಟ್ನೇವಳಂತೆ. ನಮ್ಮ ಚಿರುನ ಮನೆ ಒಳಿನಾಗ ಅವ್ರು ಇಟ್ಕೊಂಡಿದ್ರಂತೆ. ಇವಾಗ ಪಾಪ ಎಲ್ಲ ಬಿಟ್ಟು ಬಂದ್ರೆ ಅಲ್ಲಿ ನೋಡ್ಕೊಳ್ಳೋರಿಲ್ಲ ಏನಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳು ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಹಿಂಗೆ ಮಾಡಲೇಬೇಕು. ಹಿಂಗೆ ಕಿರಿಕಿರಿ ಮಾಡಿದ್ರೇ ಅವಳು ಹೋಗೋದು ಇಲ್ಲಿಂದಾನ. ಅದಕ್ಕೇ ಈ ಥರ ನಾಟಕ ಆಡು ಅಂತ ಹೇಳ್ತಾ ಇರೋದು. ಸುಮ್ಮನೆ ಹೋಗ್ಬೇಕು ಅವಳು. ಮತ್ತು ಅವ್ರ ಅಪ್ಪ ಅಮ್ಮ ತುಂಬ ಕಷ್ಟ ಬಿದ್ದವ್ರಂತೆ. ಅವರು ಎಷ್ಟು ಕಷ್ಟ ಬಿದ್ದಿರ್ತಾರೆ, ಅವ್ರ ಅಕ್ಕರೆಲ್ಲ ಒಳ್ಳೆಯವ್ರಂತೆ. ಇವಳಿಗೆ ಜಂಬ ಜಾಸ್ತಿ ಅಂತೆ. ಆ ಜಂಬ ಕರಗಬೇಕಂದ್ರೆ ಅವಳು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಚೆನ್ನಾಗಿರ್ಬೇಕು ಅವ್ರ ಅಪ್ಪ ಅಮ್ಮನ ನೋಡಿಕೊಂಡು. ಅದಕ್ಕೋಸ್ಕರ ಚಿರುಗೂ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ಅವನು ಪಾಪ ಚೆನ್ನಾಗಿರಲಿ, ಅದಕ್ಕೆ ಅವನಿಗೆ ಚೆನ್ನಾಗಲ್ಲ ಅಡ್ಜಸ್ಟ್ ಆಗೈತಂತೆ. ಅವ್ನಿಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ಅಲ್ಲಿರೋದಕ್ಕೆ ಇಷ್ಟ ಇವನಿಗೆ. ಅದಕ್ಕೆ ಇವನು ಎಲ್ಲರಿಗೂ ಹಿಂಗೆ ಹೇಳಿದ್ದಾನೆ. ಅದಕ್ಕೆ ನನಗೆ ಹಿಂಗೆ ಅದಕ್ಕೆ ಹಿಂಗೆ ಮಾಡಲೇಬೇಕು ನೀವು ಅಂತಂದ. ಅದಕ್ಕೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಏನು ಮಾಡಲಿ, ನನಗೂ ಹಿಂಗೆ ಮಾಡೋದಕ್ಕಾಗಲ್ಲ. ಪಾಪ ಅವಳು ನನ್ನ ತಂಗಿ ಥರನೇ, ಅವಳು ನನ್ನಂಗೆ ಒಂದು ಹೆಣ್ಣು. ನಾನು ಯಾಕೆ ಅವಳಿಗೆ ಹಂಗೆ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡಲಿ, ಅವಳಿಗೆ ಬುದ್ಧಿ ಬರಬೇಕು, ಅವ್ರ ಅಪ್ಪ ಅಮ್ಮನ ಹೋಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಹಿಂಗೆ ಮಾಡ್ತಾ ಇರೋದಷ್ಟೇ. ಹೌದೇನು? ಹ್ಞೂನಕ್ಕ, ಅವ್ರ ಅಕ್ಕರೆಲ್ಲ ತುಂಬ ಒಳ್ಳೆಯವ್ರು ಗೊತ್ತಾ. ಅವ್ರು ಎಷ್ಟು ಒಳ್ಳೆಯವರು. ಎಲ್ಲ ಮನೆ ಕಡೆಗೂ ಚೆನ್ನಾಗಿದ್ದಾರೆ ಅವ್ರ ಅಕ್ಕರೆಲ್ಲನ. ಅವರು ಏನು ಇವಳು ಹೆಂಗಿದ್ರು ಏನೂ ಕೇಳ್ತಾ ಇರಲಿಲ್ಲ. ಇವಳಾಗಿ ಇವಳೆಲ್ಲ ತಪ್ಪು ತಿಳ್ಕೊಂಡು ಹಂಗೆ ಹಿಂಗೆ ಅಂತ ಇಲ್ಲದೆಲ್ಲನ ಇದು ಮಾಡಿ ಅವ್ರಿಗೂ ಪಾಪ ದಿನಾನ ಜಗಳ ಮಾಡೋಳು. ನಾನು ಊರಿಗೆ ಹೋಗ್ತೀನಿ ಅಂತ. ಅವಳು ಬರೀ ಮನೆಗೆ ಹಿಂಗೆ ಜಗಳ ಮಾಡಿದ್ರೆ ಅವ್ರಿಗೂ ನೆಮ್ಮದಿರಲ್ಲ ಅಂತೇಳಿ ಬಾ ಹೋಗೋಣ ಅಂತೇಳಿ ಕರ್ಕೊಂಬಂದಿದ್ದೀನಿ. ಅದಕ್ಕೆ ಇಲ್ಲೆಲ್ಲ ಅನುಭವಿಸ್ತಿ ಹೋದ್ರೆ ಇನ್ನೊಂದು ದಿವಸ ಊರಿಗೆ ಹೋಗ್ತೀನಿ ಅಂತ ಹೇಳಲ್ಲ. ಸುಮ್ಮನೆ ಅಲ್ಲ, ನಮ್ಮ ಅತ್ತೆ ಮಾಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಅವ್ರ ಅಕ್ಕರ ಹತ್ರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ. ಅದಕ್ಕೆ ನಾನು ಹಿಂಗೆ ಮಾಡಿರೋದಷ್ಟೇ. ಅದಕ್ಕೆ ಹೇಳಿದ್ದು ಶ್ರೀದೇವಕ್ಕ, ನೀವು ಚೆನ್ನಾಗೆ ಅವಳ ಹತ್ರ ಆ್ಯಕ್ಟಿಂಗ್ ಮಾಡಬೇಕು. ಸರಿ ಆಯಿತು ಚಿರು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಹೇಳಿ. ನಾನು ಅವಳು ಇಲ್ಲಿ ಊರಿನ ಸವಾಸ ಬೇಡಪ್ಪ, ಹೋಗ್ಬೇಕು ನಮ್ಮೂರಿಗೆ ಅಂತ ಹೇಳಿ ಇಲ್ಲಿಂದ ಹೊರಟೋಗ್ಬಿಡ್ಬೇಕು ಅವಳು. ಹಂಗೆ ಮಾಡ್ತೀನಿ, ಸುಮ್ಮನಿರು ನಾನೆಲ್ಲನ. ಶ್ರೀದೇವಿ, ಅವಳು ಮಾದೇವಿ ಶ್ರೀದೇವಿ ಸವಾಸ ಬೇಡ, ಇಲ್ಲಿಂದ ಹೊರಟೋಗ್ಬೇಕು ಅಂತ ಹೇಳಿ ಓಡೋಗ್ಬೇಕು ಬಸ್ ಹತ್ಕೊಂಡು. ಹಂಗೆ ಮಾಡ್ಬೇಕು ಅವಳಿಗೆ. ಅಯ್ಯೋ, ನಮ್ಮ ಕೆರೆಗೆ ನಮ್ಮ ವಟಾರದಾಗೆ ಮಾದೇವಿ ಶ್ರೀದೇವಿ ಅಂದರೆ ಇಬ್ರು ಕಡಿಮೆನಾ? ನೀವಿಬ್ರು ಸೇರ್ಕೊಬಿಟ್ರೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವ್ರ ಊರಿಗೆ ಹೋಗೋ ಥರ ಮಾಡ್ತೀರಾ ಬಿಡ್ರಿ. ಮಾದೇವಿ ಶ್ರೀದೇವಿ ಅಂದರೆ ಏನು ಕಡಿಮೆ ಇಲ್ಲ ನೀವಿಬ್ರು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಶ್ರೀದೇವಿ ಸೇರ್ಕೊಂಡು ಇಬ್ಬರು ಆ ದೀಕ್ಷೆಗೆ ಹೆಂಗೆ ಬುದ್ಧಿ ಕಲಿಸ್ತೀವಿ ಅಂತ ನೋಡ್ತಾ ಇರ್ರಿ. ಈ ಊರಿನ ಸವಾಸ ಬೇಡ, ನಮ್ಮ ಊರಿಗೆ ಹೊರಟೋಗ್ಬೇಕು ಅಂತ ಹೇಳಿ ಅವಳು ಓಡೋಗ್ಬೇಕು ಇಲ್ಲಿಂದಾನ. ಹಂಗೆ ಮಾಡ್ತೀವಿ, ನೋಡ್ತಾ ಇರ್ರಿ. ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.